ದಿಂಬಾಲ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ತಡೆದು ಪ್ರತಿಭಟನೆ. ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ಊರಿಗೆ ಬಾರದ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಿಲ್ಲಿಸಿ ಅಡ್ಡ ಹಾಕಿ ಪ್ರತಿಭಟನೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದಲ್ಲಿ ಜರುಗಿದೆ. ಶ್ರೀನಿವಾಸಪುರದಿಂದ ನಾರಮಾಕಲಹಳ್ಳಿ ಹಾಗೂ ಇಲದೋಣಿ ಬಸ್ಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಬರ್ತಾ ಇದ್ದ ಬಸ್ಗಳು ಕಳೆದ 2-3 ತಿಂಗಳಿನಿಂದ ಬಸ್ಸುಗಳನ್ನ ತೆಗೆದು ಹಾಕಲಾಗಿದ್ದು ಹಾಗೂ ಬರೋ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬಸ್ಗಳು ಬರ್ತಾ ಇಲ್ಲ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಊರಿನ ಗ್ರಾಮಸ್ಥರು, ನಮ್ಮ ಊರಿಗೆ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಹಾಗೂ ಹಿಂದೆ ಬರ್ತಾ ಇದ್ದ ಬಸ್ಸುಗಳನ್ನ ಮಾರ್ಪಾಡು ಮಾಡಲಾಗಿದ್ದು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಆದ ಕಾರಣ ನಾವು ಬಸ್ಸುಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಂದಿದ್ದಾರೆ. ಈ ಸಮಯದಲ್ಲಿ ಘಟನಾ ವ್ಯವಸ್ಥಾಪಕರು ಹಾಗೂ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳನ್ನ ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ನಂತರ ನಾಳೆಯಿಂದ ಸರಿಯಾದ ಸಮಯಕ್ಕೆ ಬಸ್ಸುಗಳನ್ನ ಕಳುಹಿಸುತ್ತೀವಿ ಎಂದು ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನ ಕೈಬಿಟ್ಟು ಬಸ್ಸುಗಳನ್ನ ಕಳುಹಿಸಿಕೊಡಲಾಗಿದೆ. ದಿಂಬಾಲಿಂದ ಮಾತಾಡ್ತಿರೋದು. ಅನೇಕ ವರ್ಷಗಳಿಂದ ಈ ರೂಟಲ್ಲಿ ಬಸ್ಸುಗಳು ಬರ್ತಾ ಇತ್ತು. 9 ಗಂಟೆ ಬಸ್ಸು, 4:15 ಬಸ್ಸು, 6 ಗಂಟೆ ಬಸ್ಸು. ಅದು ಇವಾಗ ಅನಾನುಕೂಲವಾಗಿದೆ, ಸರಿಯಾಗಿ ಬರ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದರು, MDಗೂ DTOಗೆ ಎಲ್ಲ ಕೊಟ್ಟಿದ್ದರು. ಅವರು ಕರೆಕ್ಟಾಗಿ ಕಳಿಸ್ತಾ ಇಲ್ಲ. ನಾವು ಅದರಿಂದ ಇವಾಗ ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ. ನಮ್ಮ ಮಕ್ಕಳಿಗೆ 3:45ಗೆ ಶಾಲೆ ಬಿಡೋದು, 4:15, 5, 6 ಗಂಟೆ ತನಕ ಬಸ್ಸು ಬರೋಲ್ಲ. ನಮಗೆ ಮಕ್ಕಳಿಗೆ ಅನಾನುಕೂಲವಾಗಿದೆ. ಆದ್ದರಿಂದ ನಾವು ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ, ಬಸ್ಸುಗಳು ಬರಬೇಕು ಅಂತ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಕೃಷ್ಣನ್ ಅಂತ. ನಮ್ಮ ರೂಟಲ್ಲಿ ಅನೇಕ ದಿನಗಳಿಂದ ಗಾಡಿ ಬರ್ತಾ ಇದೆ, ಆನ್ ಟೈಮ್ ಬರ್ತಾಯಿತ್ತು. ಬರೀ ಇವಾಗ 2 ತಿಂಗಳಿಂದ ರೂಟ್ಗಳು ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ನಮ್ಮ ಟೈಮ್ ಕರೆಕ್ಟಾಗಿ ಬರ್ತಿಲ್ಲ. 4:15ಗೆ ಬರ್ಬರೋ ಗಾಡಿ 5 ವಾರ ಆದರೂ ಬರ್ತಾ ಇಲ್ಲ, 6 ಗಂಟೆ ಆದರೂ ಬರ್ತಾ ಇಲ್ಲ. ಇದೇ ಸಮಸ್ಯೆಯಿಂದ ನಾವು ಗಾಡಿಗಳನ್ನು ಅಡ್ಡ ಹಾಕಿದ್ದೀವಿ. ಆದ್ದರಿಂದ ನಾವು DTO ಅವ್ರಿಗೂ ಫೋನ್ ಮಾಡಿದ್ದೀವಿ, ಅವ್ರು ನಾಳೆಯಿಂದ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ನೀವೇ ಕ್ರಮ ತೆಗೆದುಕೊಳ್ಳಿ. 3 ತಿಂಗಳಿಂದ ಅದೇ ಮಾತು ಹೇಳ್ತಾ ಇದ್ದಾರೆ. 4-5 ತಿಂಗಳಿಂದ ಅಟ್ಲೀಸ್ಟ್ ಸುತ್ತಾನ ಅವರು. 3 ತಿಂಗಳಿಂದ 4-5 ತಿಂಗಳಿಂದ ಹಂಗೆ ಹೇಳ್ತಿದ್ದಾರೆ ಅವರು. ಅದರಿಂದ ಗಾಡಿ ನಿಲ್ಲಿಸ್ತಾ ಇದ್ದೀವಿ. ಅವರು ಫೋನ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಇವಾಗ.